ಬೇಕಾದ್ರೂ ಮಾಡು, ನೀನು ನಮ್ಮಲ್ಲಿ ಮಾತ್ರ ರಾಜಕೀಯ ಮಾಡಬೇಡ ಅಂತ ಹೇಳ್ತೀವಿ. ಅದರರ್ಥ ರಾಜಕೀಯ ಎನ್ನುವುದು ಒಂದು ಕೊಳಕಾದಂತ ಸಂಗತಿ ಅಂತ ನಾವು ಭಾವಿಸಿದ್ದೀವಿ. ರಾಜಕೀಯದಲ್ಲಿ ಒಂದು ಅಧ್ಯಾತ್ಮ ಸೇರಿಕೊಂಡ್ರೆ, ರಾಜಕೀಯದಲ್ಲಿ ಬಸವಾದಿ ಶರಣರ ಆಶಯಗಳು ಸೇರಿಕೊಂಡ್ರೆ ಅದು ಒಂದು ಪರಮ ಪವಿತ್ರವಾದಂತ ಸಮಾಜ ಬದಲಾವಣೆಯ ಕೆಲಸ ಆಗೋದಿಕ್ಕೆ ಸಾಧ್ಯ ಇದೆ. ರಾಜಕೀಯವೆನ್ನುವುದು ಒಂದು ಪರಮ ಪವಿತ್ರವಾದಂತ ಕ್ರಿಯೆ. ಮೇಲ್ನೋಟಕ್ಕೆ ಅಸಾಧ್ಯವೆನಿಸಬಹುದಾದಂತಹ ಸಂಗತಿಗಳನ್ನ ಸಾಧ್ಯವಾಗಿಸ್ತಕ್ಕಂತ ಒಂದು ಕ್ರಿಯೆ, ಮತ್ತು ಅದು ಸರ್ವರನ್ನ ಒಂದು ಸಮತಕ್ಕಡಿಯಲ್ಲಿ ಇಟ್ಟುಕೊಂಡು ಮಾಡೋದಕ್ಕೆ ಸಾಧ್ಯ ಆಗುವಂತ ಕ್ರಿಯೆ. ರಾಜಕೀಯದಲ್ಲಿ ಅಧ್ಯಾತ್ಮ ಬೆರೆತರೆ ಆಗ ನಾವು ಒಂದು ಹೊಸ ಸಮಾಜ ಅಂದ್ರೆ ಯಾವ ಸಮಾಜದಲ್ಲಿ ಶಾಂತಿ, ನೆಮ್ಮದಿ, ಸಮತೆ ಮತ್ತು ಸೃಜನಶೀಲತೆ ಇದು ನಿರಂತರವಾಗಿ ಹೆಚ್ಚೋದಕ್ಕೆ ಸಾಧ್ಯ ಆಗುತ್ತೋ ಅಂತ ಒಂದು ಸಮಾಜವನ್ನ ಕಟ್ಟೋದಿಕ್ಕೆ ಸಾಧ್ಯ ಆಗಬೇಕು. ನಾವು ಈ ಮಾತನ್ನ ಹೇಳೋದು, ಈ ವಚನವನ್ನ ಹೇಳೋದು, ಯಾರು ನಿರಂತರವಾಗಿ ಲೂಟಿಯಲ್ಲಿ ತೊಡಗಿರ್ತಾರೋ ಅವರು ಕೊಲಬೇಡ ಅಂತ ಹೇಳುವುದು, ಯಾರು ನಿರಂತರವಾಗಿ ಸುಳ್ಳನ್ನೇ ಹೇಳ್ತಾ ಇರ್ತಾರೋ ಅವರು ಹುಸಿಯ ನುಡಿಯಲು ಬೇಡ ಅಂತ ಹೇಳೋದು, ಯಾರು ನಿರಂತರವಾಗಿ ಅನ್ಯ ಜಾತಿ ಧರ್ಮದವರನ್ನ ಕಂಡು ವಿಷವನ್ನ ಉಕ್ಕುತ್ತಾ ಇರ್ತಾರೋ ಅವರು ಅನ್ಯರಿಗೆ ಅಸಹ್ಯ ಪಡಬೇಡ ಅಂತ ಹೇಳೋದನ್ನ ಮಾಡ್ತಾ ಇವರು ಬಸವ ತತ್ವಕ್ಕೆ ಪಾಲಿಸ್ತಾ ಇದ್ದಾರೆ ಅಂತ ನಾವು ಹೇಳಿದ್ರೆ ಅದು ಎಂತ ಒಂದು ದುರಂತದ ಸಂಗತಿ ಮತ್ತು ಎಂತ ಒಂದು ಆಷಾಢಭೂತಿತನ. ಈ ವಚನಗಳನ್ನ ನಾವು ಹೇಳ್ಬೇಕಾದ್ರೆ, ಇಲ್ಲಿ ಕೂತು ಈ ವಚನಗಳನ್ನ ಹಾಡಬೇಕಾದ್ರೆ ಅದು ನಮ್ಮ ಎದೆಯ ಒಳಗಡೆ ಒಂದು ಅನುಭವವನ್ನ, ಅನುಭೂತಿಯನ್ನ, ಸ್ಫೂರ್ತಿಯನ್ನ, ಪ್ರೇರಣೆಯನ್ನ ತರೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಸಾಧ್ಯ ಆಗುವುದಾದ್ರೆ ಮಾತ್ರ ನಾವು ಈ ಬಸವಣ್ಣನ ದಾರಿಯಲ್ಲಿ ನಡೀತಾ ಇದ್ದೀವಿ ಅಂತ ಹೇಳಿಕೊಳ್ಳುವುದಕ್ಕೆ ನಾವು ಯೋಗ್ಯರಾಗಿರ್ತೀವಿ. ಆದ್ರೆ ಇವತ್ತೇನಾಗಿದೆ, ನಿರಂತರವಾಗಿ ನಾವು ವಚನಗಳನ್ನ ನಮ್ಮ ಭಾಷಣಕ್ಕೆ ಮುಂಚೆ ಒಂದು ಸಂಪ್ರದಾಯವೇನೋ ಎನ್ನುವ ರೀತಿಯಲ್ಲಿ, ಒಂದು ಮಂತ್ರದ ರೀತಿಯಲ್ಲಿ ಪಠಿಸುವುದು, ಮತ್ತು ಅದಾದ ಮೇಲೆ ನಮ್ಮ ನಿತ್ಯದ ನಡವಳಿಕೆಯಲ್ಲಿ ಅದಕ್ಕೆ ಸಂಪೂರ್ಣವಾಗಿ ಭಿನ್ನವಾಗಿ ನಡೆದುಕೊಳ್ಳೋದೇನಿದೆ ಇದು ಆಧ್ಯಾತ್ಮ ಅಲ್ಲ, ಅದು ಕೇವಲ ವ್ಯವಹಾರವಾಗಿ ಮಾತ್ರ ಇರ್ತದೆ. ಅಲ್ಲಿ ಒಂದು ಆಧ್ಯಾತ್ಮವನ್ನ ನಾವು ಕಾಣಬೇಕು ಅಂತ ಅಂದ್ರೆ ಇದನ್ನ ನಮ್ಮ ನಡವಳಿಕೆಯಲ್ಲಿ, ನಮ್ಮ ಬದುಕಿನಲ್ಲಿ ದಿನನಿತ್ಯವೂ ಕೂಡ ಹೇಗೆ ನಾವು ಇದನ್ನ ಅಳವಡಿಸ್ಕೊಳ್ತೀವಿ ಅನ್ನೋ ನಿಟ್ಟಲ್ಲಿ ಕೆಲಸ ಮಾಡಬೇಕಾಗುತ್ತೆ. ನಮಗೆ ಸ್ವಾಮಿ ಲಿಂಗಾನಂದಪ್ಪನವರು, ಮಾತೆ ಮಾದೇವಿಯವರು, ಅಕ್ಕ ಅನ್ನಪೂರ್ಣ ಅವರು ಮತ್ತು ಇಲ್ಲಿ ಅವರ ಕೆಲಸವನ್ನ ಮುಂದುವರ್ಸ್ಕೊಂಡು ಹೋಗ್ತಿರ್ತಕ್ಕಂಥ ಪೂಜ್ಯ ಪ್ರಭುದೇವರು, ಇವರೆಲ್ಲರಲ್ಲಿ ನಮಗೆ ಕಾಣೋದು ಒಂದು ಜಂಗಮತನವನ್ನ ನಾವು ಕಾಣ್ತೀವಿ. ಈ ಜಂಗಮತನದ ಬಗ್ಗೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಯ್ಯ ಬಡವನಯ್ಯ ಅಂತ ಹೇಳ್ತಾ ಬಸವಣ್ಣನವರು ಹೇಳಿರ್ತಕ್ಕಂಥ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎನ್ನುವುದನ್ನ ಮಂತ್ರದ ರೀತಿಯಲ್ಲಿ ಪಠಿಸ್ತೀವ, ಅಥವಾ ಈ ಸ್ಥಾವರಗಳನ್ನ ಕಟ್ಟಿಕೊಂಡು ಕೂಡ ನಿರಂತರವಾಗಿ ಜಂಗಮ ಸ್ವರೂಪಿಯಾದ ಕೆಲಸಗಳನ್ನ ಮಾಡ್ತೀವ. ಅಲ್ಲಿ ಆ ಆಟೋದಲ್ಲಿ ಕಾಣುತ್ತಿರೋ ಹಾಗೆ ಜನರಿಗೆ ಪ್ರತಿನಿತ್ಯ ಊಟ ಕೊಡೋದು